ಹಾ ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪ್ 5 ಕ್ರಿಕೆಟ್ ಅಪ್ಡೇಟ್ಸ್ಗೆ ಎಲ್ರಿಗೂ ಸ್ವಾಗತ. ಸುಸ್ವಾಗತ. ತಡ ಮಾಡದೆ ಚಡಪಟ ಅಂತ ನಮ್ಮ ಫಸ್ಟ್ ಅಪ್ಡೇಟ್ ಕಡೆ ಹೋಗ್ಬಿಡೋಣ. ಫಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಇಟ್ಸ್ ವಿರಾಟ್ ಕೊಹ್ಲಿ. ಏನಪ್ಪ ವಿರಾಟ್ ಕೊಹ್ಲಿ ಬಗ್ಗೆ ಅಂದ್ರೆ, ವಿರಾಟ್ ಕೊಹ್ಲಿ ಅವರು ಕೌಂಟಿ ಕ್ರಿಕೆಟ್ ಆಟಕ್ಕೆ ಇಂಗ್ಲೆಂಡ್ಗೆ ಹೋಗ್ತಾ ಇದಾರೆ. ಇಂಗ್ಲೆಂಡ್ ಹೊಂಟಾರೋದು 20 ಮೇ ಸ್ಟಾರ್ಟ್ ಆಕೈತಿ. ಅದೇ ಟೈಮ್ನಾಗ ಐ ಪಿ ಎಲ್ ಪ್ಲೇ ಆಫ್ಸ್ ಇರ್ತಾವ. ಆ ಕಾರಣ ವಿರಾಟ್ ಕೊಹ್ಲಿ ಅವರು ಐ.ಪಿ.ಎಲ್ ಪ್ಲೇ ಆಫ್ಸ್ ಮಿಸ್ ಮಾಡ್ಕೋಬಹುದು ಅಂತ ರಿಪೋರ್ಟ್ಸ್ ಬರ್ಲತ್ತವ. ಇದು ಯಾಕಂದ್ರೆ ಮಾನ್ಯ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಒಳಗೆ ಇಂಡಿಯಾ ಟೀಮ್ ಭಾಳ ಹೀನಾಯ ಸೋತಿದ ಕಾರಣ ಇಂಡಿಯಾ ಟೀಮ್ ಪ್ರತಿ ಪ್ಲೇಯರ್ಗಳು ಎಲ್ಲರಿಗೆ ಡೊಮೆಸ್ಟಿಕ್ ಅಥವಾ ಕೌಂಟಿ ಕ್ರಿಕೆಟ್ ಆಡ್ಬೇಕಂತ ಗೌತಮ್ ಗಂಭೀರ್ ಅವರು ರೂಲ್ಸ್ ಮಾಡ್ಯಾರ. ಅದ್ರ ಸಂಬಂಧ ಕೊಹ್ಲಿ ಅವರು ಐ.ಪಿ.ಎಲ್ ಪ್ಲೇ ಆಫ್ಸ್ ಟೈಮ್ನಾಗ ಅಂದ್ರೆ 20 ಮೇ ಸ್ಟಾರ್ಟ್ ಆಕವು ಕೌಂಟಿ ಕ್ರಿಕೆಟ್. ಅದಕ್ಕೆ ಆ ಟೈಮ್ದಾಗ ಇಂಗ್ಲೆಂಡ್ಗೆ ಹೋಗೋರ್ದು ವಿರಾಟ್ ಕೊಹ್ಲಿ. ಅದ್ರ ಸಂಬಂಧ ಇವರು ಈ ಸಲ ಐ.ಪಿ.ಎಲ್ ಪ್ಲೇ ಆಫ್ಸ್ ಆಡೋದು ಡೌಟ್ ಐತಿ. ಇನ್ನು ಅಪ್ಡೇಟ್ ನಂಬರ್ 2 ಏನಪ್ಪಾ ಅಂದ್ರೆ, ನಮ್ಮ ಕನ್ನಡಿಗ ಕೆ.ಎಲ್. ರಾಹುಲ್ ಅವ್ರ ಬಗ್ಗೆ. ಏನಪ್ಪಾ ಅಂದ್ರೆ, ಈ ಜಸ್ಟಿನ್ ಬರ್ತಾ ಇರೋ ಅಪ್ಡೇಟ್ ಪ್ರಕಾರ ಕೆ.ಎಲ್. ರಾಹುಲ್ ಅವರು ಫಸ್ಟ್ ವಿಕೆಟ್ ಕೀಪರ್ ಆಗಿ ಚಾಂಪಿಯನ್ಸ್ ಟ್ರೋಫಿಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಈಗ ರಿಪೋರ್ಟ್ಸ್ ಬರ್ಲತ್ತವು. ಒಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೇಕು. ಕೆ.ಎಲ್. ರಾಹುಲ್ ಅವ್ರ ಕಾಂಗ್ರಾಚುಲೇಷನ್. ಮತ್ತೆ ಇವರು 1ನೇ ನಂಬರು. ಮತ್ತೆ ಇವರು ಚಾಂಪಿಯನ್ಸ್ ಟ್ರೋಫಿಗೆ ಆಡ್ತಾರೋ. ಆದ್ರೆ ಇಂಗ್ಲೆಂಡ್ ಮತ್ತು ಇಂಡಿಯಾ ODI ಸೀರೀಸ್ ಐತಿ. ಆ ODI ಸೀರೀಸ್ ಜಸ್ಟ್ ಇವ್ರು ರೆಸ್ಟ್ ಕೊಟ್ಟಾರು. ನೆಕ್ಸ್ಟ್ ಈ ಕಡೆ ಚಾಂಪಿಯನ್ಸ್ ಟ್ರೋಫಿಗೆ ಇವರು ಆಸ್ ಅ ಫಸ್ಟ್ ವಿಕೆಟ್ ಕೀಪರ್ ಆಗಿ ಸೆಲೆಕ್ಟ್ ಆಗ್ಯಾರ. ಇನ್ನು ಅಪ್ಡೇಟ್ ನಂಬರ್ 3 ಏನಂದ್ರೆ, ಇಟ್ಸ್ ನಮ್ಮ ತರ ಇಂಡಿಯಾ ಟೀಮ್ ಫ್ಯಾನ್ಸ್ಗೆಲ್ಲ ಗುಡ್ ನ್ಯೂಸ್ ಅಂತ ಹೇಳ್ಬೇಕು. ಏನಂದ್ರೆ, ಕ್ಯಾಪ್ಟನ್ ಕೂಲ್ MS ಧೋನಿ ಅವರು ಈ ಸಲ ಇಂಡಿಯಾ ಟೀಮ್ಗೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮೆಂಟರ್ ಆಗ್ಲತ್ತರ್ತ. ರಿಪೋರ್ಟ್ಸ್ ಪ್ರಕಾರ ನಾ ಹೇಳೋದಿಲ್ಲ, ಇದು ಒಂಥರ 70% ನಿಜ ಇರ್ಬೋದು ಅನ್ಸುತ್ತೆ. ಇದಕ್ಕರ ರಿಪೋರ್ಟ್ಸ್ ಮಾಡಿರೋ ಪ್ರಕಾರ ICC ಚಾಂಪಿಯನ್ಸ್ ಟ್ರೋಫಿಗೆ ಇಂಡಿಯಾ ಟೀಮಿಗೆ ಮೆಂಟರ್ ಆಗಿ ನಮ್ಮ MS ಧೋನಿ ಅವರು ಸೆಲೆಕ್ಟ್ ಆಗಿರ್ತ ರಿಪೋರ್ಟ್ಸ್ ಬರ್ಲತ್ತವು. ಮತ್ತೆ ಇವರು ಇದು ಫಸ್ಟ್ನೇ ಸಲ ಏನಲ್ಲ, 2021 ICC ವರ್ಲ್ಡ್ ಕಪ್ಪಿಗೆ ಇಂಡಿಯಾ ಟೀಮಿಗೆ ಮೆಂಟರ್ ಆಗಿದ್ದು ಇವರ ದುಬೈದಾಗ ನಡೆದಿತ್ತಲ್ಲ. ಆ ಸೀಸನ್ದಾಗ ಇವರ ಮೆಂಟರ್ ಆಗಿದ್ದು ಟೀಮ್ ಇಂಡಿಯಾಕ್ಕೆ. ಮತ್ತೆ ಈ ಸಲ ಇವರ ಟೀಮ್ ಮೆಂಟರ್ ಆಗೋ ಸಾಧ್ಯತೆ ಐತೆ ರಿಪೋರ್ಟ್ಸ್ ಬರ್ಲತ್ತವು. ಅದಾದ್ರೆ ಒಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೇಕು ಟೀಮ್ ಇಂಡಿಯಾಕ್ಕೆ. ಮತ್ತು ಧೋನಿ ಅವ್ರ ಫ್ಯಾನ್ಸು ಗುಡ್ ನ್ಯೂಸ್ ಅಂತ ಹೇಳ್ಬೇಕು. ಮತ್ತಿನ 4th ಅಪ್ಡೇಟ್ ಏನಂದ್ರೆ, ನಂಬರ್ 4 ಏನಪ್ಪಾ ಅಂದ್ರೆ, ವರುಣ್ ಚಕ್ರವರ್ತಿ ಅವರು ಚಾಂಪಿಯನ್ಸ್ ಟ್ರೋಫಿಗೆ ಸೆಲೆಕ್ಟ್ ಆಗೋ ಕಂಟೆನ್ಷನ್ ಬ್ಯಾಕಪ್ ಆಗಿ ಅಥವಾ 15 ಸ್ಕ್ವಾಡ್ನಾಗ ಸೆಲೆಕ್ಷನ್ ಫಿಕ್ಸ್ ಆಗೋದೈತೆ ರಿಪೋರ್ಟ್ಸ್ ಬರ್ಲತ್ತವು. ನೋಡ್ಬೇಕು ಈ ರಿಪೋರ್ಟ್ಸ್ ರೂಮರ್ಸ್ ಎಟ್ ಕರೆಯತ್ತೇವೆ ಅಂದ್ರೆ ಚಾಂಪಿಯನ್ಸ್ ಟ್ರೋಫಿ ಇವ್ರನ್ನ ಎದಕ್ಕೆ ಸೆಲೆಕ್ಟ್ ಮಾಡೋದೈತೆ ಅಂದ್ರೆ ಗೊತ್ತೇನು, ಮೊನ್ನೆ ವಿಜಯ್ ಹಜಾರ್ ಒಳಗೆ 5 ತೊಗೊಂಡ್ರು ಇವರು, ಯಾರು ರಾಜಸ್ಥಾನದವ್ರ ವಿರುದ್ಧ. ಅದಕ್ಕೆ ಇವ್ರನ್ನ ಕಂಟೆನ್ಷನ್ ಅದ ಅಂದ್ರೆ ಚಾಂಪಿಯನ್ಸ್ ಟ್ರೋಫಿ ಇವ್ರನ್ನ ಪಿಕ್ ಮಾಡ್ಬೋದತ್ತ ರಿಪೋರ್ಟ್ಸ್ ಬರ್ಲತ್ತವ. ಅಪ್ಡೇಟ್ ನಂಬರ್ 5 ಏನಪ್ಪಾ ಅಂದ್ರೆ, ಮಾನ್ಯ ನಡೆದ BGT ಬಗ್ಗೆ ಏನಂದ್ರೆ, ಮಾನ್ಯ ನಡೆದ BGT ಒಳಗ ವ್ಯೂ ಸೆಟ್ ಅಂದ್ರ ಟೆಲಿಕಾಸ್ಟ್ ಆಗಿತ್ತಲ್ಲ. ಆ ಟೆಲಿಕಾಸ್ಟ್ ಒಳಗ ಟೋಟಲ್ 7 ಚಾನಲ್ ಅವ್ರು ಟೆಲಿಕಾಸ್ಟ್ ಮಾಡಿದ್ರು. ಆ 7 ಚಾನಲ್ ಸೇರ್ಸ್ಕೊಂಡು 13.4 ಬಿಲಿಯನ್ ಮಂದಿ ಮ್ಯಾಚ್ ನೋಡಾರ್ತ. ಮತ್ತಿನ್ನ ಕ್ರಿಕೆಟ್ ಆಸ್ಟ್ರೇಲಿಯಾದವ್ರು ಹಾಗೆ ಸೋಷಿಯಲ್ ಮೀಡಿಯಾದಾಗ ಪೋಸ್ಟ್ ಅಂದ್ರ ಇವ್ರ ಮ್ಯಾಚಿನ ವಿಡಿಯೋ ಆಯ್ತು, ಮತ್ತು ಹೈಲೈಟ್ಸ್ ಆಯ್ತು, ಮತ್ತು ಫೋಟೋ ಆಯ್ತು, ಎಲ್ಲ ಸೇರಿಸಿ ತೊಗೊಂಡ್ರ 2 ಬಿಲಿಯನ್ ಮಂದಿಯವ್ರು ಸೋಷಿಯಲ್ ಮೀಡಿಯಾನ ನೋಡ್ಯಾರ್ತ ಈ ಮ್ಯಾಚಿನ ಇದ್ರೊಳಗ. ಒಂಥರ ಕ್ರೇಜಿ ಅಂತ ಹೇಳ್ಬೇಕು. ಎದಕ್ಕರ ಈಗ ಅಟ್ ಕ್ರೇಜ್ ಇತ್ತು ಗುರು ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ. ಅಟ್ ಕ್ರೇಜ್ ಇದ್ದಲ್ಲಿ ಅಟ್ಟೆಲ್ಲ ಈ ತರ ನೋಡ್ರಿ, ಆಸ್ಟ್ರೇಲಿಯಾ ಫ್ಯಾನ್ಸ್ ಭಾಳ ಕಮ್ಮಿ ಇರ್ತಾರೆ. ನಮ್ಮ ಟೀಮ್ ಇಂಡಿಯಾ ಫ್ಯಾನ್ಸ್ ಅಟ್ ಫ್ಯಾಸಿನೇಟ್ ಅದ ನಮ್ಮ ಟೀಮ್ ಇಂಡಿಯಾ ಫ್ಯಾನ್ಸ್. ಅದರಿಂದ ಆಸ್ಟ್ರೇಲಿಯಾದವ್ರಿಗೆ ಲಾಭ ಆಕೈತಿ. ಅದಕ್ಕೆ ನಮ್ಮ ಟೀಮ್ ಇಂಡಿಯಾ ಎಲ್ಲ ನೀವು ಆಡ್ಬರ್ರಿ ಎಲ್ಲ ಕಡೆ ಕರಿತಾರೋ. ಓಕೆ, ಇದಾಗಿತ್ತು ಕ್ರಿಕೆಟ್ನ ಟಾಪ್ 5 ಅಪ್ಡೇಟ್ಸು. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ವಿಡಿಯೋಕ್ಕೊಂದು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.